ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಣಿ, ಬೇಗ ಬಾರೋ, ನಿಮ್ ಭಾವನ್ಗೆ ತಿಂಡಿ ತಗೊಂಡು ಹೋಗ್ಬೇಕು. ಬಾಬಾ. ಅಯ್ಯೋ, ಇದನ್ ಯಾರು ಅಯ್ಯೋ, ನನ್ನ ಲೆಟ್ರು ಯಾರು ತಗೊಂಡ್ರು? ಎಲ್ಲೋಯ್ತು? ಅದ್ಗೆ ನರಸಿಂಹ, ಅಯ್ಯೋ ಅದ್ಗೆ ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕತ್ಗೆ. ನನ್ಗೆಲ್ಲ ಸತ್ಯನ ಗೊತ್ತಾಯ್ತು. ಗೊತ್ತಾಯ್ತಾ? ಯಾರು ಹೇಳಿದ್ರದ್ಕೆ? ನರಸಿಂಹ. ಅಂದ್ರೆ ನಿನ್ಗೆಲ್ಲ ವಿಷಯ ಗೊತ್ತೇನಾ? ನಾನೇ ತಾನೇ ನಿಮ್ಗೆ ಹೇಳಿದ್ದು. ಅದು ಅಪ್ಪ ನಿನ್ನೆ ಬಾಕ್ಸ್ನ ಹಾಗೆ ತಂದಿದ್ದಾರೆ, ಅದನ್ನ ತೊಳೆದು ಊಟ ಹಾಕೊಂಡು ವಾಪಸ್ ತಗೊಂಡೋಗ್ಬೇಕು ಅಂತ. ಆ ವಿಷಯ ದೊಡ್ಡದ್ ಮಾಡಿ ಪ್ರಪಂಚನೇ ಮುಳುಗೋಯ್ತು ಅನ್ನೋ ತರ ಆಡ್ಬಿಟ್ಟೆ. ಅಮ್ಮಂಗ್ ಡೌಟ್ ಬಂತು, ಅದಕ್ಕೆ ಕೇಳಿದ್ರು, ನಾನೇ ಬಾಕ್ಸ್ ವಿಷಯ ಎಲ್ಲ ಹೇಳಿದೆ. ಅಯ್ಯೋ, ನಾನ್ ತಲೆ ಕೆಡ್ಸ್ಕೊಂಡಿರೋದು ಆ ಬಾಕ್ಸ್ ವಿಷಯಕ್ಕಲ್ಲ ಕಣೋ, ಲೆಟರ್ ವಿಷಯಕ್ಕೆ. ಲೆಟ್ರಾ? ಅಣ್ಣನ್ಗೆ ಯಾರೋ ಸುಪ್ನಾತಿ ಪ್ರೇಮ ಪತ್ರ ಬರ್ದಿದ್ದಾಳೆ. ಪ್ರೇಮ ಪತ್ರನ? ಏನೋ ಇದು? ನೀನ್ ನೋಡಿದ್ರೆ ಟಿಫಿನ್ ಬಾಕ್ಸ್ ತೊಳ್ದಿಲ್ಲ ಹಾಗೆ ಹೀಗೆ ಅಂದೆ, ಇವಳು ನೋಡಿದ್ರೆ ಪ್ರೇಮ ಪತ್ರ ಅಂತಿದ್ದಾಳೆ. ಏನ್ ನಡೀತಾ ಇದೆ ಮನೆಯಲ್ಲಿ? ಅತ್ತೆ, ಬಾಯಿಗೆ ಬಂದಿದ್ದಲ್ಲ ಮಾತಾಡ. ಈ ವಯಸ್ಸಲ್ಲಿ ಅಪ್ಪನ್ ಲವ್ ಲೆಟರ್ ಯಾರು ಬರೀತಾರೆ? ನಾನು ಹಂಗೆ ಅನ್ಕೊಂಡಿದ್ದೆ ಕಣೋ ನರಸಿಂಹ. ಆದ್ರೆ ಅಣ್ಣ ಇತ್ತೀಚೆಗೆ ಯಾರ ಹತ್ರನೋ ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡೋದನ್ನ ನಾನು ನೋಡಿದೀನಿ. ಏನೋ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಸೀಕ್ರೆಟ್ ಆಗಿ ಮಾತಾಡ್ತಾ ಇರ್ತಾರೆ. ಅದಕ್ಕೋಗಿ ಅನುಮಾನ ಪಟ್ರೆ ಹೇಗೆ? ಆಯ್ತಪ್ಪ, ಆ ಸ್ವಪ್ನಾತಿ ಏನ್ ಬರ್ದಿದ್ದಾಳೆ ಅಂತ ಓದ್ತೀನಿ, ಆಗ್ಲಾದ್ರೂ ನಿಮ್ಮ ಅಪ್ಪನ ಮೇಲೆ ಅನುಮಾನ ಬರಲ್ವಾ ಅಂತ ನೋಡ್ತೀನಿ. ಬೇಡ, ಇವಳೊಬ್ಳು ಎತ್ತ ಕೈ ಬಂದ್ಬಿಟ್ಲು ಅಪ್ಪನ್ ವಕಾಲತ್ ಮಾಡ್ಕೊಂಡು ಕಳಿಸಪ್ಪ ಅಂತ. ಓದ್ತೀನಿ, ಕೇಳಿಸ್ಕೊ. ಎತ್ತ ಕೈ. ಅದ್ಗೆ ಕೇಳಿಸ್ಕೊಳ್ಳಿ, ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಫ್ರೆಂಡ್ ಆದ ನನ್ನವರಿಗೆ, ಇತ್ತೀಚೆಗೆ ನಿಮ್ಮ ಜೊತೆ ನಾನು ಕಳೆದ ಸಂತಸದ ಕ್ಷಣಗಳನ್ನು ಎಂದೆಂದಿಗೂ ಮರೆಯುವುದಿಲ್ಲ. ಆ ಸವಿ ನೆನಪಿನ ಗುಂಗಲ್ಲೇ ಈ ಪತ್ರ ಬರೆಯುತ್ತಿದ್ದೇನೆ. ನನ್ನ ಪತ್ರ ಸಿಕ್ಕಿದ ಕೂಡಲೇ ನನ್ನ ಕಣ್ಮುಂದೆ ಕಾಣಿಸಿಕೊಳ್ಳಿ. ಅಯ್ಯೋ ಅಯ್ಯೋ, ಇದು ನೋಡಿ ನಿನಗೆ ನಿಮ್ಮ ಅಪ್ಪನ ಮೇಲೆ ಅನುಮಾನ ಬರಲ್ವೇನೋ? ನೋಡು, ನಿಮ್ಮನ್ನು ನೋಡಲು ನನ್ನ ಮನಸ್ಸು ಕೊಡೆ ಇಲ್ಲಿ. ಆ ಸುಪ್ನಾತಿ ಇನ್ನು ಏನೇನ್ ಬರ್ದಿದ್ದಾಳೆ ಅಂತ ನಾನು ಓದ್ಬೇಕು, ಎಲ್ರಿಗೂ ಸತ್ಯ ಗೊತ್ತಾಗ್ಬೇಕು. ಕೊಡೆ. ಯಾಕೆ? ಪತ್ರ ನಾನೇ ಬರ್ತಿರೋದು. ನೀನು? ನಾನು ನನ್ನ ಹಸ್ಬೆಂಡ್ ಕೊಡ್ಬೇಕು ಅಂತ ನಾನು ನೆನ್ನೆ ರಾತ್ರಿನೇ ಬರ್ದು ತಿಂಡಿ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ. ಗಣಿಗ್ ಫೋನ್ ಮಾಡ್ಬಿಟ್ಟು ಈ ಬಾಕ್ಸ್ ನ ಅವ್ರಿಗೆ ಕೊಟ್ ಕಳ್ಸೋಣ ಅಂದ್ರೆ ಅಷ್ಟೊತ್ತಿಗೆ ನೀವ್ ಬಂದ್ಬಿಟ್ಟು ಎಲ್ಲ ಎಡವಟ್ ಮಾಡ್ಬಿಟ್ರಿ. ಇದೆಲ್ಲ ಬೇಕಿತ್ತ ನಿನ್ಗೆ? ಏಯ್ ಅತ್ತೆ, ನೋಡಿದ್ಯಾ ಅಪ್ಪನ್ ಈ ವಯಸ್ಸಲ್ಲಿ ಯಾರೋ ಲವ್ ಲೆಟರ್ ಬರ್ತಾರಂತ? ಅದ್ ಹೇಗೆ ಅನ್ಕೊಂಡೆ? ಅದ್ರಲ್ಲಿ ಹೆಸ್ರೇನು ಇರ್ಲಿಲ್ಲ ಕಣೋ, ಅದಕ್ಕೆ ಅಣ್ಣನ್ಗೆ ಇರ್ಬೇಕು ಅನ್ಕೊಂಡೆ. ಹೆಸರಿಲ್ಲ ಅಂದ್ರೆ ಹೀಗೆಲ್ಲ ತಪ್ಪಾಗಿ ಏನು ಹೇಳ್ಬಾರ್ದು. ಸಾರಿ ಅದ್ಕೆ, ಅಣ್ಣನ್ಗೆ ಯಾರು ಪತ್ರ ಬರ್ದಿಲ್ಲ ಅಂತ ಗೊತ್ತಾಯ್ತು. ಆದ್ರೆ ನನಗೆ ಯಾರೋ ಪತ್ರ ಬರ್ದಿದಾರಲ್ಲ, ಇದಕ್ಕೇನ್ ಹೇಳ್ತೀಯಾ? ಈಗಾಗ್ಲೇ ಒಂದ್ ಪಜಿತಿ ಮಾಡಿದ್ಯಾ, ಈಗ ಇನ್ನೊಂದಾ? ಲೋ, ಓದ್ತೀನಿ, ಕೇಳಿಸ್ಕೊಳೋ. ನಿನ್ಗೇನೆ ಬರ್ದಿರೋದು? ಮೂವತ್ಕೆ. ನಿಮ್ಮ ಪ್ರೀತಿಯ ಫ್ರೆಂಡು ಮೊದಲ ಬಾರಿಗೆ ಬರೆಯುತ್ತಿರುವ ಪತ್ರ ಇದು. ಅದೇಕೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ಇತ್ತೀಚೆಗೆ ತುಂಬಾನೇ ಪ್ರೀತಿ ಹುಟ್ಟಿದೆ. ಕಾರಣ ಗೊತ್ತಿಲ್ಲ. ನೀವು ಸಣ್ಣಗಿಲ್ಲದಿದ್ದರು, ಬ್ಯೂಟಿ ಆಗಿಲ್ಲದಿದ್ದರು, ನೋಡಿದ್ಯಾ, ನನ್ನ ನೋಡೇ ಬರ್ದಿರೋದು. ನಿಮ್ಮಲ್ಲಿರೋ ಒಳ್ಳೆ ಗುಣನೇ, ನೋಡಿದ್ಯಾ, ಇದು ನನಗೆ ಬರ್ದಿರೋದು. ನನ್ನನ್ನ ಪ್ರೀತಿಗೆ ಬೀಳಿಸಿದೆ. ಹಾ ಹಾ, ನಿಮ್ಮ ಅಳಿಯಂದ್ರೆ ನೀವ್ ಯಾವಾಗ ಬಂದ್ರೆ? ಲೆಟರ್ ಓದ್ತಿದ್ರಲ್ಲ, ಆಗ ಬಂದೆ. ಅಳಿಯಂದ್ರೆ ಕೊಡಿ, ಆ ಪತ್ರ ನಾನು ಓದ್ಬೇಕು. ಇಲ್ಲಿ ಯಾರು ಪತ್ರನ ಪೂರ್ತಿ ಓದಕ್ಕೆ ಬಿಡ್ತಾ ಇಲ್ಲ, ಅದ್ ನನಗ್ ಬರ್ದಿರೋದು. ಕೊಡಿ ಅಳಿಯಂದ್ರೆ. ಬೇಡ. ಯಾಕೆ? ಯಾಕಂದ್ರೆ ಈ ಲೆಟರ್ ಬರ್ದಿರೋದು ನಾನು. ಅಯ್ಯೋ ದೇವ್ರೆ, ಅಳಿಯಂದ್ರೆ ನೀವ್ ಯಾಕೆ ನನಗ್ ಪ್ರೇಮ ಪತ್ರ ಬರ್ದ್ರಿ? ಅಯ್ಯೋ ದೇವ್ರೆ, ಪತ್ರ ನನಗ್ ಬರ್ದಿದ್ದೀರ ಅಂತ ನನ್ ಗಂಡನ್ಗೆ ಏನಾದ್ರು ಗೊತ್ತಾದ್ರೆ ದುಬಾಯಿಂದಾನೆ ನನ್ಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಳಿಯಂದ್ರೆ. ಅಯ್ಯೋ ಲೇ ದೀಪ, ಅಳಿಯಂದ್ರನ್ನ ಚೆನ್ನಾಗಿ ನೋಡ್ಕೋತಿಲ್ವೇನೆ? ಅವ್ರು ಯಾಕೆ ನನಗ್ ಪ್ರೇಮ ಪತ್ರ ಬರ್ದಿದ್ದಾರೆ? ನಾನು ಲೆಟರ್ ಬರ್ದಿ ದೀಪ ಅವ್ರಿಗೆ, ನಿಮ್ಗಲ್ಲ.
ದೀಪ ಅವ್ರಿಗೆ ಕೊಡಕ್ಕೆ ಅಂತ ಮನೆ ಮುಂದೆ ತಂದಿಟ್ಟಿದ್ದೆ ಅಷ್ಟ್ರಲ್ಲಿ ನೀವು ಬಂದು ತೆತ್ಕೊಂಡ್ ಬಂದ್ಬಿಟ್ರಿ. ಮತ್ತೆ ಅಪ್ಪನ್ ಯಾವಾಗ ಯಾಕೆ ಬೈತಾರ ಅಂತ ಇವತ್ತು ಗೊತ್ತಾಯ್ತು. ಹಿಂದೆ ಮುಂದೆ ನೋಡ್ದೆ ಸುಮ್ಮನೆ ಯಾರ ಮೇಲಾದ್ರೂ ಏನಾದ್ರೂ ಒಂದು ಹೊಸ್ಬಿಡ್ತೀಯಲ್ಲ. ಈ ವಿಷಯದಲ್ಲಿ ನಮ್ಮ ಅಳಿಯಂದ್ರು ದೇವ್ರಂತವ್ರು ಕಣೆ. ನೀನ್ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ, ತಪ್ಪಲ್ವಾ? ಸಾರಿ ಅದಕ್ಕೆ ಸಾರಿ. ಸಾರಿ ಹೇಳಿ ಅಂದ್ರೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹಿಂಗಾಗಿ. ದೀಪು ಎಲ್ಗ್ ಹೋಗ್ತಿದ್ಯಮ್ಮ? ಇದೆಯಲ್ಲ ನೀನು ಮಾಡಿರೋ ಕಿತಾಪತಿಗೆ 2-3 ನಿಮಿಷ ತಲೆ ಕೆಟ್ಟೋಯ್ತು. ಏನದ್ ಬಿಡ್ ನೀವು ನಂಗ್ ಪ್ರೇಮ ಪತ್ರ ಬರಿಬೇಕು ಅಂತ ಅನ್ಕೊಂಡು ಅದ್ ಅತ್ತೆ ಕೈಗೆ ಸಿಗೋ ತರ ಮಾಡಿದ್ರಲ್ವಾ? ಇದು ಒಳ್ಳೆ ಚೆನ್ನಾಗಿ ಹೇಳ್ತಿದ್ರ ಕಣ್ರಿ. ನೀವು ನನಗೆ ಲೆಟರ್ ಬರ್ದು ಅದ್ ನಿಮ್ಮ ಅತ್ತೆ ಕೈಗೆ ಸಿಗೋ ತರ ಮಾಡಿದ್ರಲ್ಲ, ಅದ್ ಸರಿನಾ? ಸರಿ, ಇದ್ರಲ್ಲಿ ನಿಮ್ದು ತಪ್ಪಿದೆ, ನಂದು ತಪ್ಪಿದೆ. ಅದಕ್ಕೆ ನೀವ್ ನಂಗ್ ಸಾರಿ ಕೇಳಿ, ನಾನ್ ನಿಮ್ಗೆ ಸಾರಿ ಕೇಳ್ತೀನಿ. ಅದಕ್ಕೆಲ್ಲ ಮೂಫಿ ಊಫಿ. ಈ ಚೈಲ್ಡ್ ಬುದ್ಧಿ ಮಾತ್ರ ಬಿಡ್ಬೇಡಿ ನೀವು. ಅಲ್ಲ, ಲವ್ ಲೆಟರ್ ಬರ್ದು ಡೈರೆಕ್ಟ್ ಆಗಿ ಕೊಟ್ರೆ ಮಜಾ ಇರಲ್ಲ, ಕ್ಯೂರಿಯಾಸಿಟಿ ಇರಲ್ಲ ಅಂತ ಮನೆ ಮುಂದೆ ತಂದಿಟ್ರೆ ಅಲ್ಲೂ ನಿಮ್ಮ ಅತ್ತೆ ಬಂದು ಅದನ್ನ ಎತ್ಕೊಂಡು ಲವ್ ಲೆಟರ್ ಯಾರೋ ಅವ್ರಿಗೆ ಬರ್ದಿದ್ದಾರೆ ಅನ್ಕೊಂಡಿದಾರಲ್ಲ. ಅಲ್ಲ ರೀ, ಅದ್ ಹೆಂಗ್ರಿ ಅನ್ಕೋತಾರ ಅವ್ರಿಗೆ ಯಾರೋ ಲವ್ ಲೆಟರ್ ಬರೀತಾರೆ ಅಂತ? ಯಾಕ್ರಿ ನಗ್ತಿದ್ದೀರಾ? ಹಸ್ಬೆಂಡು ಅವ್ರನ್ನ ನನ್ ಮುಂದೆ ಬೈಯೋ ತರ ಮನೆಯವ್ರ ಮುಂದೆ ಬೈಬಿಡಿ, ಬೇಜಾರ್ ಮಾಡ್ಕೋತಾರೆ. ಅವ್ರಿಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಬೆಳೆದೇ ಇಲ್ಲ. ದಡ್ಶಿಕಾಮಣಿ ಅನ್ಸುತ್ತೆ. ಹಾಕು ಬಿಡಿ, ಎಷ್ಟ್ ಬೈತೀರಾ? ನಾನು ನಿಮ್ ತರ ಯೋಚನೆ ಮಾಡಿ ಆ ಪತ್ರನ ಬಾಕ್ಸ್ ಒಳಗಡೆ ಹಾಕಿದ್ದೆ. ಆ ಬಾಕ್ಸ್ ಅದ್ಲು ಬದ್ಲು ಆಗಿ ಅದು ಅತ್ತೆ ಕೈಗೆ ಸಿಕ್ಬಿಡ್ತು. ಅವ್ರು ನೋಡಿದ್ರೆ ಪೊಲೀಸ್ ಅಪ್ಪನ್ಗೆ ಯಾರೋ ಬರ್ದಿದ್ದಾರೆ ಅಂತ ದೊಡ್ಡ ಅವಾಂತರ ಮಾಡಿದ್ರು. ಇದಕ್ಕೆ ಅವ್ರೊಂದು ದಡ್ಡಿ ಅಂದಿದ್ದು. ಯಾವ ವಯಸ್ಸಲ್ಲಿ ಯಾರಿಗೆ ಲೆಟರ್ ಬರೀತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಲ್ರಿ ಅವ್ರಿಗೆ? ಸರಿ ಹಸ್ಬೆಂಡು, ಆದ್ರೆ ಈಗೇನ್ ಮಾಡೋದು? ನೀವು ಬರ್ದಿರೋ ಲೆಟರ್ ನಂಗೆ ಕೊಡಿ. ಸರಿ ಸರಿ, ಮತ್ ನೀವ್ ಬರ್ದಿರೋ ಪತ್ರ ನಂಗೆ ಕೊಡಿ. ಇವಾಗ ಏನ್ ಮಾಡೋದು? ಹೋದ್ರಿ ಸರಿ, ಒಂದ್ಸಲ ಓದ್ಕೊಳ್ಳಿ. ನೀವು ಏನನ್ನಿಸ್ತು? ಚೆನ್ನಾಗಿದೆ. ಖುಷಿ ಆಯ್ತಾ? ನಿಮ್ಗೆ ಹೆಂಗ ಅನ್ಸ್ತು? ನೀವು ಚೆನ್ನಾಗಿ ಬರ್ದಿದ್ದೀರಾ. ನೀವು ಬರ್ದಿರೋ ಲೆಟರ್ ನಂಗೆ ಎಷ್ಟು ಇಷ್ಟ ಆಯ್ತಂದ್ರೆ